ವೀಕ್ಷಕರೇ, ಲೀಡರ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಗೆ ಮಹತ್ವದ ಪರಿಹಾರ ಸಿಕ್ಕಿದೆ. ಬಹುನಿರೀಕ್ಷಿತ ಸಿಲ್ಕ್ ಬೋರ್ಡ್ ಡಬಲ್ ಡೆಕ್ಕರ್ ಫ್ಲೈಓವರ್ ಇಂದು ಲೋಕಾರ್ಪಣೆಗೊಂಡಿದ್ದು ಪ್ರಯಾಣಿಕರಿಗೆ ದೊಡ್ಡ ಮಟ್ಟದ ರಿಲೀಫ್ ಸಿಗಲಿದೆ. ಬ್ರೇಕಿಂಗ್ ನ್ಯೂಸ್: ಸಿಲ್ಕ್ ಬೋರ್ಡ್ನ ಬಹುನಿರೀಕ್ಷಿತ ಡಬಲ್ ಡೆಕ್ಕರ್ ಫ್ಲೈಓವರ್ ಲೋಕಾರ್ಪಣೆ. ಬೆಂಗಳೂರು ಸಿಲಿಕಾನ್ ಸಿಟಿಯ ಟ್ರಾಫಿಕ್ ನಗರಕ್ಕೆ ಬಹುದೊಡ್ಡ ಮುಕ್ತಿ ಸಿಕ್ಕಿದೆ. ವರ್ಷಗಳಿಂದ ಕಾತರದಿಂದ ಕಾಯುತ್ತಿದ್ದ ಸಿಲ್ಕ್ ಬೋರ್ಡ್ ಜಂಕ್ಷನ್ನ ಡಬಲ್ ಡೆಕ್ಕರ್ ರೈಲು ಕಮ್ ರೋಡ್ ಮೇಲ್ಸೇತುವೆಯ ಭಾಗ 2 ಉದ್ಘಾಟನೆ ಇಂದು ಸಂಭ್ರಮದಿಂದ ನೆರವೇರಿತು. ಗಣ್ಯರ ಉಪಸ್ಥಿತಿಯಲ್ಲಿ ಅದ್ಧೂರಿ ಚಾಲನೆ. ಬಿಟಿಎಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಈ ಬೃಹತ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿಕೆ ಶಿವಕುಮಾರ್ ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇಂದು ಮಧ್ಯಾಹ್ನ 3 ಗಂಟೆಗೆ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಿದರು. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಪ್ರಮುಖ ಗಣ್ಯರು ತೇಜಸ್ವಿ ಸೂರ್ಯ, ಸಂಸದರು ಬೆಂಗಳೂರು ದಕ್ಷಿಣ ಎಂ ಸತೀಶ್ ರೆಡ್ಡಿ, ಶಾಸಕರು ಬೊಮ್ಮನಹಳ್ಳಿ ಸೌಮ್ಯ ರೆಡ್ಡಿ, ಮಾಜಿ ಶಾಸಕರು ಜಯನಗರ ಎಂ ಮುನಿರಾಜು, ಮಡಿವಾಳ ಆರೋಗ್ಯ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಕಾರ್ಪೊರೇಟರ್. ಯೋಜನೆಯ ವಿಶೇಷತೆಗಳೇನು? ಒಟ್ಟು ಉದ್ದ 5.12 ಕಿಲೋಮೀಟರ್ ಉದ್ದದ ಈ ಮೇಲ್ಸೇತುವೆಯು ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಎಚ್ಎಸ್ಆರ್ ಲೇಔಟ್ ರ್ಯಾಂಪ್ ಜಯನಗರದ ರಾಗಿಗುಡ್ಡ ಜಂಕ್ಷನ್ ವರೆಗೆ ಸಂಪರ್ಕ ಕಲ್ಪಿಸುತ್ತದೆ. ಡಬಲ್ ಡೆಕ್ಕರ್ ವೈಶಿಷ್ಟ್ಯ: ಕೆಳಗಿನ ಹಂತದಲ್ಲಿ ವಾಹನಗಳ ಸಂಚಾರವಿದ್ದರೆ ಮೇಲಿನ ಹಂತದಲ್ಲಿ ನಮ್ಮ ಮೆಟ್ರೋ ರೈಲು ಸಂಚರಿಸಲಿದೆ. ಸಮಯದ ಉಳಿತಾಯ: ಈ ಫ್ಲೈಓವರ್ ಬಳಕೆಯಿಂದ ಪ್ರಯಾಣಿಕರು ಕನಿಷ್ಠ 30 ನಿಮಿಷಗಳ ಪ್ರಯಾಣದ ಸಮಯವನ್ನು ಉಳಿಸಬಹುದಾಗಿದೆ. ವೆಚ್ಚ: ಸುಮಾರು 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಎಂಆರ್ಸಿಎಲ್ ಈ ಯೋಜನೆಯನ್ನು ಪೂರ್ಣಗೊಳಿಸಿದೆ. ಜನಸಾಮಾನ್ಯರಿಗೆ ಸಿಗಲಿದೆ ಟ್ರಾಫಿಕ್ ಮುಕ್ತಿ. ಬೆಂಗಳೂರಿನ ಅತ್ಯಂತ ಜನನಿಬಿಡ ಪ್ರದೇಶವಾದ ಸಿಲ್ಕ್ ಬೋರ್ಡ್ನಲ್ಲಿ ಸಿಗ್ನಲ್ ರಹಿತ ಪ್ರಯಾಣಕ್ಕೆ ಈಗ ಹಾದಿ ಸುಗಮವಾಗಿದೆ. ಬಿಟಿಎಂ ಲೇಔಟ್, ಎಚ್ಎಸ್ಆರ್ ಲೇಔಟ್ ಮತ್ತು ಜಯನಗರದ ಕಡೆಗೆ ಚಲಿಸುವ ವಾಹನ ಸವಾರರು ಎಂದಿನಿಂದ ಈ ಸುಸಜ್ಜಿತ ಮೇಲ್ಸೇತುವೆಯ ಪ್ರಯೋಜನ ಪಡೆಯಲಿದ್ದಾರೆ. ಲೀಡರ್ ಟಿವಿ ಕನ್ನಡ, ಪ್ರದೀಪ್ ಅರಸು. ಇದಾಗಿತ್ತು ಈ ಕ್ಷಣದ ಲೀಡರ್ ಟಿವಿ ನ್ಯೂಸ್. ನಮಸ್ಕಾರ.